ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ದೇಶದಲ್ಲಿ 3 ಅಪರಾಧ ಕಾನೂನುಗಳು ಈಗ ಹೊಸದಾಗಿ ಜಾರಿಯಾಗಿದ್ದಾವೆ. IPC ಬದಲಾಗಿ ಈಗ BNS ಆಗಿರೋದು. ಅಂದ್ರೆ ಮೊದಲು ದಂಡ ಸಂಹಿತೆ ಇತ್ತು, ಈಗ ನ್ಯಾಯ ಸಂಹಿತೆ ಆಗಿದೆ. ಹಾಗಾದ್ರೆ ಬದಲು ಮಾಡೋದಕ್ಕೆ ಏನು ಕಾರಣ, ಜೊತೆಗೆ ಈ 2 ಕಾನೂನುಗಳ ಮಧ್ಯೆ ಇರುವಂತ ಡಿಫರೆನ್ಸ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪ ಅವರಿದ್ದಾರೆ. ಮೊದಲು ಅವರನ್ನ ನಾನು ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ದೇಶದ ಜನರಿಗೆ ಸಿಕ್ಕಾಪಟ್ಟೆ ಗೊಂದಲ ಇದೆ ಸರ್. IPC ಇತ್ತು, ಈಗ BNS ಆಗಿದೆ. ಏನು ಇದರಲ್ಲಿ ವ್ಯತ್ಯಾಸ ಆಯಿತು ಅನ್ನೋದೊಂದು ಪ್ರಶ್ನೆ ಇದೆ. ಏನು ಹೇಳ್ತೀರಾ? ನೋಡಿ, 3 ಕಾನೂನುಗಳು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕಾನೂನುಗಳು 1860ರಲ್ಲಿ ಇಂಡಿಯನ್ ಪೀನಲ್ ಕೋಡ್ ಅಂತ, ಭಾರತೀಯ ದಂಡ ಸಂಹಿತೆ ಅಂತ. ಹೌದು. ಆಮೇಲೆ 1973ರಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ, ಅಪರಾಧ ಪ್ರಕ್ರಿಯೆ ಸಂಹಿತೆ ಅಂತ. ಆಮೇಲೆ ಎವಿಡೆನ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು, ಸಾಕ್ಷ್ಯ ಸಂಹಿತೆ ಅಂತ ಹೇಳ್ಬಿಟ್ಟು 1872ರಲ್ಲಿ. ಹೌದು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ 1860ರಲ್ಲಿ IPC, ಆಮೇಲೆ 1872ರಲ್ಲಿ ಎವಿಡೆನ್ಸ್ ಆ್ಯಕ್ಟ್. ಇದು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾನೂನು. ಹೌದು. 1973ರಲ್ಲಿ ಮಾಡಿರ್ತಕ್ಕಂಥ ನಾವು ಪ್ರಕ್ರಿಯೆ ಸಮಿತಿಯನ್ನು, ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಒಂದು ನಾವು ಸ್ವತಂತ್ರ ಬಂದ ಮೇಲೆ, ಸಂವಿಧಾನ ರಚನೆ ಆದಮೇಲೆ ನಾವು ಮಾಡಿಕೊಂಡಿರ್ತಕ್ಕಂಥ ಒಂದು ಕಾನೂನು. ಇದರಲ್ಲಿ ಅನೇಕ ಕೆಲವು ತೊಡಕುಗಳು ಇದ್ದಾವೆ ಅಂತಕ್ಕಂಥ ಭಾವನೆಯಿಂದ ಕೇಂದ್ರ ಸರ್ಕಾರ ಮತ್ತು ಇದು ಬ್ರಿಟಿಷ್ ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ ಹೆಸರುಗಳಿದ್ದಾವೆ. ಹೌದು. ಅದನ್ನು ನಮ್ಮ ಸಾಂಸ್ಥಿಕವಾಗಿ ನಮ್ಮ ದೇಶದ ಭಾಷೆಯ ಅಡಿಯಲ್ಲಿ ಒಂದು ಸಮಿತಿಗಳನ್ನು ಮಾಡಿಕೊಳ್ಳೋಣ ಅಂತಕ್ಕಂಥ ದೃಷ್ಟಿಯಿಂದ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಸಂಹಿತೆ, ಭಾರತೀಯ ಅಪರಾಧಿಕ ಸಂಹಿತೆ ಅಂತಕ್ಕಂಥ ಒಂದು ಕಾನೂನುಗಳನ್ನು ಭಾರತೀಯ ನೇಟಿವಿಟಿಗೆ ತಕ್ಕಂಗೆ, ಹೌದು, ಭಾರತೀಯ ಭಾಷೆಗೆ ತಕ್ಕಂಗೆ ಅದಕ್ಕೆ ಅನುಗುಣವಾಗಿ ಈ 3 ಕಾನೂನುಗಳನ್ನು ಬದಲಾವಣೆ ಮಾಡಿ, ಶೀರ್ಷಿಕೆಗಳನ್ನು ಬದಲಾವಣೆ ಮಾಡಿ, ಓಕೆ, ಮತ್ತು ಅದರಲ್ಲಿರ್ತಕ್ಕಂಥ ಕೆಲವು ಸಂಹಿತೆಗಳ ಕಲಾಮುಗಳನ್ನು ಬದಲಾವಣೆ ಮಾಡಿ, ಸೆಕ್ಷನ್ಸನ್ನು ಬದಲಾವಣೆ ಮಾಡಿ, ಒಂದಷ್ಟು ಇಂಪ್ರೂವ್ಮೆಂಟನ್ನು ಮಾಡಿ ಈ ಕಾನೂನುಗಳನ್ನು ಡಿಸೆಂಬರ್ 25 ಡಿಸೆಂಬರ್ 2003ರಲ್ಲಿ ಒಂದು ಬಿಲ್ಲನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಪಾಸ್ ಮಾಡ್ಕೊಂಡು ಬಂದಿದ್ದನ್ನು ನಾವು ಕಾಣ್ತೀವಿ. ಓಕೆ. ಅದು ವಿತ್ ಎಫೆಕ್ಟ್ ಫ್ರಮ್ 1/7/2024. ಅದರಿಂದ ಆ ದಿನದಿಂದ ಜಾರಿಗೆ ಬರಬೇಕು ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ಈ ಕಾನೂನುಗಳನ್ನು ಜಾರಿಗೆ ತಂದಿರ್ತಕ್ಕಂಥ ನಾವು ಸಹಜವಾಗಿ ಗಮನಿಸ್ತೀವಿ. ಹೌದು. ನೀವು ಈ ಬಿಲ್ಗಳನ್ನು ಡಿಸೆಂಬರ್ 25ನೇ ತಾರೀಕು 2023ರಲ್ಲಿ ನೀವು ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಗೆಜೆಟ್ ನೋಟಿಫಿಕೇಶನ್ಗೆ ವೆಯ್ಟ್ ಮಾಡುವಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಜಾರಿಗೆ ತರೋಂಥದ್ದು, ಇಮಿಡಿಯೇಟಾಗಿ ಫೋರ್ತ್ ಜಾರಿಗೆ ತರುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಎಲ್ಲ ಅಧಿಕಾರಿ ವರ್ಗಗಳು, ನ್ಯಾಯಾಂಗದ ವ್ಯವಸ್ಥೆಯಂಥ ಅಧಿಕಾರಿಗಳು ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲನೂ ಸಹ ಅದನ್ನು ತಿಳ್ಕೊಬೇಕಾಗಿತ್ತು. ಹೌದು. ಏನು ಕಾನೂನಲ್ಲಿ ಏನು ವ್ಯತ್ಯಾಸಗಳಿದ್ದಾವೆ, ಏನು ವಿಚಾರಗಳನ್ನು ಅಡಗಿಸಿದ್ದಾರೆ, ಯಾವ ರೀತಿಯಲ್ಲಿ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು, ಮತ್ತು ಯಾವ ರೀತಿ ಕಲಾಂಗಳನ್ನು ನಾವು ಅಫೆನ್ಸ್ಗಳನ್ನು ನಾವು ಅಟ್ರಾಕ್ಟ್ ಮಾಡಿ ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಬೇಕು, ಆ ಪ್ರಕ್ರಿಯೆಗಳನ್ನು ಯಾವ ಅಫೆನ್ಸ್ಗಳಲ್ಲಿ ಯಾವ ಸೆಕ್ಷನ್ಗಳಲ್ಲಿ ನಾವು ಅದನ್ನು ಜಾರಿಗೆ ತರಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ದೇಶಾದ್ಯಂತ ತಿಳ್ಕೊಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು. ಹೌದು. ಸೊ ಆ ಕಾರಣಕ್ಕಾಗಿ ಒಂದಷ್ಟು 6 ತಿಂಗಳ ಕಾಲ, 7 ತಿಂಗಳ ಕಾಲ, 6 ತಿಂಗಳ ಕಾಲ ಅವಕಾಶವನ್ನು ಕೊಟ್ಟು ಅದನ್ನು ಕೇಂದ್ರ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಜುಲೈ 1ನೇ ತಾರೀಕಿಂದ ಇನ್ನು ಯಥಾವತ್ತಾಗಿ ಜಾರಿ ತರಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡು ಗೆಜೆಟ್ ನೋಟಿಫಿಕೇಶನ್ ಮಾಡಿ. ಸಹಜವಾಗಿ ಅನಿಸುತ್ತೆ ಈ ಕಾನೂನುಗಳು ಅದ್ಭುತವಾಗಿದ್ದು, ಅದೇನು 2 ಮಾತು ಇರಲಿಲ್ಲ. ಅದು ಒಂದು ತೀರ್ಮಾನವನ್ನು ನೇಟಿವಿಟಿಗೆ ತಕ್ಕಂಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸಹಜವಾಗಿ ಯಾವುದೇ ಒಂದು ಕಾನೂನನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಸಹಜವಾಗಿ ಸಮಸ್ಯೆಗಳನ್ನು ದೂರತಕ್ಕಂಥ ನಾವು ಕಾಣ್ತೀವಿ. ಬಟ್ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಈ ಒಂದು ಕಾನೂನುಗಳನ್ನು ಅನುಷ್ಠಾನಕ್ಕೆ ತರ್ತಾರೆ, ಎಷ್ಟು ಮಟ್ಟಿಗೆ ಈ ಅಧಿಕಾರಿ ವರ್ಗ ಮತ್ತು ನ್ಯಾಯಾಂಗದ ವ್ಯವಸ್ಥೆ, ವಕೀಲರಾಗಲಿ, ನ್ಯಾಯಮೂರ್ತಿಗಳಾಗಲಿ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಯಾವ ಮಟ್ಟಕ್ಕೆ ಅದನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದರ ಜೊತೆಗೆ ನೀವು ಗಮನಿಸ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಯಾವುದೇ ಕಾನೂನನ್ನು ತರುವಂಥ ಮುಂಚಿತವಾಗಿ
ಸಾರ್ವಜನಿಕ ಚರ್ಚೆಗೆ ಬಿಡುವಂಥ ಇದು ಸಹಜವಾಗಿರ್ತದೆ. ದುರದೃಷ್ಟವಶಾತ್ ಇದರಲ್ಲಿ ಸಾರ್ವಜನಿಕ ಚರ್ಚೆಗೆ ಬಿಡಲಿಲ್ಲ. ಹೌದು, ಸಾರ್ವಜನಿಕರ ಬಗ್ಗೆ ಇದು ಅರಿವು ಮೂಡಬೇಕು ಜನಸಾಮಾನ್ಯರಲ್ಲಿ. ನಿಜ. ಯಾವ್ಯಾವ ಅಫೆನ್ಸ್ ಮಾಡಿದ್ರೆ ಏನೇನು ಶಿಕ್ಷೆ ಇದೆ, ಮತ್ತು ಇದು ಯಾವ ರೀತಿ ಇದನ್ನು ಪ್ರಕ್ರಿಯೆಗಳನ್ನು ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಾರೆ. ಸೊ ಯಾವ ಪ್ರೊಸೀಜರ್ನ ಇವರು ಯಾವ ಕಲಾಂಗಳಲ್ಲಿ ಈ ಪ್ರೊಸೀಜರ್ ಫಾಲೋ ಮಾಡ್ತಾರೆ, ಯಾರು ಇದಕ್ಕೆ ಬಾಧ್ಯರಿರ್ತಾರೆ, ಯಾರು ಇದಕ್ಕೆ ಶಿಕ್ಷೆಗಳನ್ನು ಅನುಪಡಿಸುವಂಥ ಜನ ಇರ್ತಾರೆ. ಸೊ ಇದೆಲ್ಲನೂ ಸಹ ಸಹಜವಾಗಿ ಜನಸಾಮಾನ್ಯರಿಗೆ ಜಾರಿ ತರೋದಕ್ಕಿಂತ ಮುಂಚಿತವಾಗಿ ಇದನ್ನು ಸಾರ್ವಜನಿಕ ಚರ್ಚೆಗೆ ಗಣಬೇಕಾಗುತ್ತೆ. ಮತ್ತು ಸರ್ಕಾರನೇ ಇದಕ್ಕೆ ಎನ್ಲೈಟನ್ ಮಾಡಬೇಕಾಯ್ತು, ಅರಿವನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಸಹ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಇದನ್ನು ಆಗಲಿಲ್ಲ. ಆದರೂ ಇವತ್ತು ಕಾನೂನುಗಳು ಜಾರಿಗೆ ಬಂದಿವೆ. ದಿ ಅಲ್ಟಿಮೇಟ್ಲಿ ಡಿಸಿಷನ್ ಆಫ್ ದಿ ಲೆಜಿಸ್ಲೇಟರ್ಸ್, ದಿ ಇಂಟೆನ್ಷನ್ ಆಫ್ ದಿ ಲೆಜಿಸ್ಲೇಟರ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರಿಕ್ವೈರ್ಡ್ ಟು ಬಿ ನೋಟೆಡ್ ಹಿಯರ್. ದಿ ಇಂಟೆನ್ಷನ್ ಏನಿತ್ತು, ಒಂದು ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜನಗಳ ಹಿತದೃಷ್ಟಿಯಿಂದ, ರಾಷ್ಟ್ರದ ಹಿತದೃಷ್ಟಿಯಿಂದ, ಸರ್ಕಾರಗಳ ಹಿತದೃಷ್ಟಿಯಿಂದ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಸಹಜವಾಗಿ ಲೆಜಿಸ್ಲೇಟರ್ಸ್ ಮೈಂಡಲ್ಲಿ ಇರಬೇಕಾಗ್ತದೆ. ಇದು ಎಷ್ಟು ಮಟ್ಟಿಗೆ ಜನಸಾಮಾನ್ಯರನ್ನ ರಕ್ಷಣೆ ಮಾಡ್ತದೆ, ಎಷ್ಟು ಮಟ್ಟಿಗೆ ಸಾರ್ವಜನಿಕ ವ್ಯವಸ್ಥೆಯನ್ನು ತಹಬಂದಿಗೆ ತಂದಿಡ್ತದೆ. ಸೊ ಇದನ್ನೆಲ್ಲ ಸಹ ಈ ನಂತರ ನಮ್ಗೆ ಗೊತ್ತಾಗ್ತದೆ. ಸೊ ಯಾಕಂದರೆ ಈಗ ಇರ್ತಕ್ಕಂಥ ಕಾನೂನು, ಹಿಂದೆ ಇರ್ತಕ್ಕಂಥ ಕಾನೂನುಗಳು ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಇಂಥ ನೋಡಿ 302 ಅಂದರೆ ಮಾಡ್ರು, 307 ಅಂದರೆ ಅಟೆಂಪ್ಟ್ ಮಾಡ್ರು, 306 ಅಂದರೆ ಸೂಸೈಡು, ಹೀಗೆ ಸಹಜವಾಗಿ ಜಲವಾಗಿ ಹರಿದಾಡ್ತಿರ್ತು ಮತ್ತು ಅರಿವಿರ್ತಾ ಇತ್ತು. ಸೊ ಈಗಿನ ಕಾನೂನುಗಳಲ್ಲಿ ಅದನ್ನು ಅರಿವು ಮಾಡ್ಕೋಬೇಕು, ತಿಳ್ಕೊಬೇಕಂತ ಸ್ವಲ್ಪ ಟೈಮ್ ಬೀಳ್ತದೆ. ಈ ಒಂದು ವಕೀಲರಾಗಿರ್ತಕ್ಕಂಥ ನಮಗೆ ಸಹ ಕಾನೂನುಗಳನ್ನು ಓದಿ ತಿಳ್ಕೊಬೇಕಂದ್ರೆ ಒಂದು ಸಮಯ ಬರ್ತದೆ. ಆಮೇಲೆ ಅದಕ್ಕಾಗಿ ಈಗ ಸಹಜವಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ದಿ ಪೊಲೀಸ್ ವ್ಯವಸ್ಥೆ ಮೊದಲು ಇದನ್ನು ತಿಳ್ಕೊಬೇಕಾಗ್ತದೆ. ಯಾವ ಅಫೆನ್ಸ್ಗಳಲ್ಲಿ ಈ ಕೇಸ್ಗಳನ್ನು ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥ. ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಈ ಹೊಸ ಕಾನೂನಿಂದ ಪೊಲೀಸರಿಗೂ ಮತ್ತು ನ್ಯಾಯಾಲಯಗಳಿಗೂ ಇರುವಂಥ ಸವಾಲುಗಳೇನು ಅಂತ ಹೇಳಿ. ನ್ಯಾಯಾಲಯಗಳಿಗೆ ಏನು ಅಷ್ಟು ಸವಾಲು, ಯಾಕಂದ್ರೆ ನಾವು ಕಾನೂನುಗಳು ನೋಡಿ ಯಾವ ಪೊಲೀಸರು ಯಾವ ಅಫೆನ್ಸಲ್ಲಿ ಆಗ್ತಾರೆ ಅದನ್ನು ವ್ಯಾಖ್ಯಾನ ಮಾಡ್ತೀವಿ, ಕೋರ್ಟ್ಗಳಿಗೆ ಗಮನಕ್ಕೆ ತರ್ತೀವಿ, ಅದನ್ನು ನಾವು ಇಂಟರ್ಪ್ರಿಟ್ ಮಾಡ್ತೀವಿ, ಮತ್ತು ಜುಡಿಷಿಯಲ್ ರಿವ್ಯೂಸ್ ಕೋರ್ಟ್ಗಳು ಕೊಡ್ತದೆ. ಕೋರ್ಟ್ಗೂ ನಮಗೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ನ್ಯಾಯಾಲಯಕ್ಕೂ ಮತ್ತು ವಕೀಲರಿಗೂ ಯಾವುದೇ ಕಾನೂನುಗಳು, ಯಾವುದೇ ತಿದ್ದುಪಡಿಗಳು ತಂದರೂ, ಹೊಸ ಕಾನೂನುಗಳು ಅಂದರೂ ನಮಗೇನು ವ್ಯತ್ಯಾಸ ಅನ್ನಿಸೋದಿಲ್ಲ. ನಾವು ಕಾನೂನಿಗೆ ಸಮಾಜಕ್ಕೆ ಪೂರಕವಾಗಿ, ಸಮಾಜ ವ್ಯವಸ್ಥೆಗೆ ಡೆವಲಪ್ಮೆಂಟ್ಗೆ ಪೂರಕವಾಗಿದ್ದರೆ ಅದನ್ನು ನಾವು ಪೂರಕವಾಗಿ ನಾವು ವ್ಯಾಖ್ಯಾನ ಮಾಡ್ತೇವೆ. ಸಮಾಜ ವಿರೋಧಿ ಕಾನೂನುಗಳು ಇದ್ದ ಸಂದರ್ಭದಲ್ಲಿ ಸಮಾಜ ವಿರೋಧಿ ರೀತಿಯಲ್ಲಿ ಸಮಾಜ ವಿರೋಧಿ ಕಾನೂನುಗಳಂತ ನಾವು ವ್ಯಾಖ್ಯಾನ ಮಾಡಿ ಕೋರ್ಟ್ ಗಮನಕ್ಕೆ ತರ್ತೀವಿ. ಕೋರ್ಟ್ ಗಮನಕ್ಕೆ ನಾವು ವ್ಯವಸ್ಥಿತವಾಗಿ ನಾವು ಕೋರ್ಟ್ ಗಮನಕ್ಕೆ ನಾವು ವ್ಯಾಖ್ಯಾನ ಮಾಡ್ತೇವೆ. ನಮಗೇನು ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ಅದೇನು ದೊಡ್ಡ ವಿಚಾರ ಅಲ್ಲ. ಅದನ್ನು ನಾವು ಯಾರು ಈ ಕಾನೂನುಗಳು ಮಾಡಿರ್ತಕ್ಕಂಥ ಏನು ತಪ್ಪಿದೆಯಾ ಇಲ್ವ ಅಂತಕ್ಕಂಥದ್ದು ನಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನಾವು ಮಾಡ್ತೀವಿ. ಕೋರ್ಟ್ಗೆ ಅದೇನಾದ್ರು ಗಮನಕ್ಕೆ ಬಂದಂಥ ಸಂದರ್ಭ ಕೋರ್ಟ್ ಅದನ್ನು ಸ್ಟ್ರಕ್ ಡೌನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಅದೇನು ಅನೇಕ ಸಂದರ್ಭಗಳಲ್ಲಿ ಇದ್ದಾವೆ. ಅನೇಕ ಕಾನೂನುಗಳು ಸ್ಟ್ರಕ್ ಡೌನ್ ಮಾಡಿದ್ದಾವೆ. ನೋಡಿ, ಇಂದಿನ ವ್ಯವಸ್ಥೆಯಲ್ಲಿ 377 ಅನ್ನೋದು ಒಂದು ಅಫೆನ್ಸನ್ನು, ಒಂದು ಪಾರ್ಟ್ ಆಫ್ ಅಫೆನ್ಸನ್ನು ಸುಪ್ರೀಂ ಕೋರ್ಟ್ ಅವರು ಸ್ಟ್ರಕ್ ಡೌನ್ ಮಾಡಿದರು. ಇಟ್ಸ್ ನಾಟ್ ಅನ್ ಅಫೆನ್ಸ್. ಒಬ್ಬ ವ್ಯಕ್ತಿಗೆ ಅನೈತಿಕ ಸಂಬಂಧ ಇರ್ತಕ್ಕಂಥ ಏನು ವ್ಯಕ್ತಿ ನೈಸರ್ಗಿಕ ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇದು ಇಟ್ಸ್ ನಾಟ್ ಅನ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿತ್ತು, ಪರಸ್ಪರ ಒಪ್ಪಿಗೆ ಇದ್ದಂಥ ಸಂದರ್ಭ. ಸೊ ಈ ಥರ ಅನೇಕ ಕಲಾಮುಗಳನ್ನು ಸುಪ್ರೀಂ ಕೋರ್ಟ್ ಅವರು ಜುಡಿಷಿಯಲ್ ರಿವ್ಯೂಸ್ ಮುಖಾಂತರ ಸ್ಟ್ರಕ್ ಡೌನ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆದರೆ ಈ ಕಾನೂನುಗಳನ್ನು, ಈ ಅಫೆನ್ಸ್ಗಳನ್ನು ಜನಸಾಮಾನ್ಯರಿಗೆ ಇಮಿಡಿಯೇಟಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನು ದುರದೃಷ್ಟವಶಾತ್ ಇಲ್ಲಿ ನನಗನ್ನಿಸ್ತದೆ ಈ ಕಾನೂನುಗಳ ಬಗ್ಗೆ ಜನಸಾಮಾನ್ಯರಿಗೆ ಫಸ್ಟ್ ಅರಿವು ಮೂಡಿಸ್ಬೇಕು. ಹೌದು ನೋಡಿ, ಸುಮಾರು ಈ ಒಂದು ಕಾನೂನು, ಫಾರ್ ಎಕ್ಸಾಂಪಲ್ ಭಾರತೀಯ ನ್ಯಾಯ ಸಂಹಿತೆ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಇದು ಸುಮಾರು 20 ಭಾಗಗಳಾಗಿ ವಿಂಗಡಣೆ ಮಾಡಿದೆ. ಓಕೆ, ಮೊದಲು 511 ಅಫೆನ್ಸ್ಗಳು ಇರ್ತಾ ಇತ್ತು. ಈಗ ಇನ್ನು 358 ಅಫೆನ್ಸ್ಗಳು ಮಾತ್ರ ಸೀಮಿತಗೊಳಿಸಿದ್ದಾರೆ. ಮತ್ತು ಇದರಲ್ಲಿ ಸುಮಾರು ಎಲ್ಲ ಅಫೆನ್ಸ್ಗಳನ್ನು ಸಹ ಬೇರೆ ಬೇರೆ ಭಾಗಗಳಿಗೆ, ಇದು ಮೊದಲನೇ ಅದರಲ್ಲಿ ಪೀಠಿಕೆ ಬಗ್ಗೆ ಹೇಳ್ತಾರೆ. ಮೊದಲು ಸೆಕ್ಷನ್ ಭಾಗ 1ರಲ್ಲಿ ಪೀಠಿಕೆ ಬಗ್ಗೆ ಹೇಳ್ತಾರೆ, ಭಾಗ 2ರಲ್ಲಿ ಶಿಕ್ಷೆ ಬಗ್ಗೆ ಹೇಳ್ತಾರೆ, ಆಮೇಲೆ ಭಾಗ 3ನಲ್ಲಿ ಜನರಲ್ ಎಕ್ಸೆಪ್ಷನ್ಸ್ ಬಗ್ಗೆ ಹೇಳ್ತಾರೆ, ಭಾಗ 4ರಲ್ಲಿ ಪ್ರಚೋದನೆ ಬಗ್ಗೆ, ಯಾವ ರೀತಿ ಅಫೆನ್ಸ್ಗಳು ಮಾಡಿದ್ರೆ ಪ್ರಚೋದನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಇದು ಭಾಗ 5ಲ್ಲಿ ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಅಂಡ್ ಚೈಲ್ಡ್ ಅಂತ ಬಗ್ಗೆ ಹೇಳ್ತಾರೆ. ಇವಾಗ ಭಾಗ 6ಲ್ಲಿ ಹ್ಯೂಮನ್ ಬಾಡಿ ಬಗ್ಗೆ, ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಭಾಗ 7ನಲ್ಲಿ ಸ್ಟೇಟ್ ಅಫೆನ್ಸಸ್ ಅಗೇನ್ಸ್ಟ್ ದಿ ಸ್ಟೇಟ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಸೆಕ್ಷನ್ 147 to 170. ಹೀಗೆ ಅನೇಕ ಭಾಗಗಳನ್ನಾಗಿ ಪಬ್ಲಿಕ್ ಟ್ರಾಂಕ್ವಿಲಿಟಿ ಬಗ್ಗೆ, ಫಾಲ್ಸ್ ಎವಿಡೆನ್ಸ್ ಬಗ್ಗೆ, ಲಾಫುಲ್ ಅಸೆಂಬ್ಲೀಸ್ ಬಗ್ಗೆ, ಪಬ್ಲಿಕ್ ಸರ್ವೆಂಟ್ಸ್ ಬಗ್ಗೆ,
ಆಮೇಲೆ ಅಫೆನ್ಸಸ್ ರಿಲೇಟಿಂಗ್ ಟು ದ ರಿಲಿಜಿಯನ್ ಬಗ್ಗೆ, ಅಫೆನ್ಸಸ್ ಅಗೇನ್ಸ್ಟ್ ದಿ ಪ್ರಾಪರ್ಟಿ ಬಗ್ಗೆ, ಅಫೆನ್ಸಸ್ ಅಗೇನ್ಸ್ಟ್ ದಿ ಡಾಕ್ಯುಮೆಂಟ್ಸ್ ಬಗ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.